ಇನ್ನೂ ಓದ್ತಾ ಇದ್ದೀನಿ. ಇನ್ನೂ ಒಂದು 4-5 ಪೇಜು ಓದಿದ್ದೀನಿ. ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು. 17ನೇ ತಾರೀಕು ಬೇರೆ ಯಾವುದೇ ಸಬ್ಜೆಕ್ಟ್ ಇಡೋದು ಬೇಡ, ಇದೊಂದು ಸಬ್ಜೆಕ್ಟ್ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ. ಆಮೇಲೆ ಅದರ ಇಂಪ್ಯಾಕ್ಟ್ ಸ್ಟಡೀಸು ಅದು ಇದು ಎಲ್ಲ ಇದು ಜಸ್ಟ್ ಬಿಗಿನಿಂಗ್. ಸರ್, ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಏನು ಹೇಳ್ತಿರೋದಂದರೆ, ಕೋವಿಡ್ ಆದ ನಂತರ ಮಾಡಿದರೆ ಇನ್ನೊಂದು ಸರಿ ಹೋಗ್ತಂದರೆ, ಯಾಕಂದರೆ ಲಕ್ಷಾಂತರ ಜನರು ತೀರ್ಕೊಂಡಿದ್ದಾರೆ. ಸೊ ಆ ವರದಿ ಅಷ್ಟರ ಮಟ್ಟಿಗೆ ಸೂಕ್ತವಾಗಿರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಕೇಳಿಬರ್ತದೆ ಸರ್. ಇಲ್ಲ, ನಾವೇನೂ ಹೇಳೋಕ್ಕಾಗೋದೇ ಇಲ್ಲ. ಈಗ ವರದಿಯನ್ನು ನಾವು ಸ್ಟಡಿ ಮಾಡಿ ಈಗ 15ರಿಂದ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು 15ರಿಂದ. ಈಗ ನಾವು ಆಚೆ ತರ್ತಾ ಇರೋದು 10 ವರ್ಷ, ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಅದನ್ನು ನಾವು ಮೊದಲು ಅದನ್ನು ಚರ್ಚೆ ಮಾಡೋಣ. ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಟಿಪ್ಪಣಿಗಳು ಅದಕ್ಕೆಲ್ಲ ನಾವೇನು ಉತ್ತರ ಕೊಡಕ್ಕೆ ಹೋಗಲ್ಲ. ಈಗ ಬಹಿರಂಗ ಆಗಿರ್ತಕ್ಕಂಥ ಸಮುದಾಯವರ, ಜಾತಿಯವರ ಅಂಕಿಅಂಶಗಳು ಸರಿ ಇದೆ ಅಂತ ತಮ್ಗೆ ಅನಿಸ್ತಾ ಇದೆ ಸರ್? ಯಾಕಂದರೆ ಸಮುದಾಯದ ನಾಯಕರುಗಳು, ಪೊಲಿಟಿಷಿಯನ್ಸೇ ಮಾತಾಡಿದ್ದಾರೆ, ನಮ್ಮ ನಂಬರ್ಸ್ ಎಷ್ಟಿರಲಿಲ್ಲ, ಇದಕ್ಕೂ ಜಾಸ್ತಿ ಇದೆ ಅನ್ನುವಂಥ ವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಗೆ ಏನನ್ಸುತ್ತೆ ಸರ್ ಈ ನಂಬರ್ಸ್ ಅನ್ನೋದು? ಗೊತ್ತಿಲ್ಲ, ನಾವು ಈಗ ಚರ್ಚೆ ಮಾಡೋಣ. ಮೊದಲು ಚರ್ಚೆ ಮಾಡಿದ ಮೇಲೆ ಅಭಿಪ್ರಾಯಗಳೆಲ್ಲ ಬರ್ತಾ ಇದೆ. ಸಮುದಾಯಗಳ ಅಭಿಪ್ರಾಯಗಳು ಬರ್ತಾ ಇದೆ, ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯಗಳು ಬರ್ತಾ ಇದೆ, ಆಮೇಲೆ ಇಂಡಿವಿಜುವಲ್ಸ್ಗಳು ಅಭಿಪ್ರಾಯಗಳು ಬರ್ತಾ ಇದೆ. ಇದೆಲ್ಲ ಬರ್ತಾನೇ ಇದೆ. ಇದರಿಂದ ಚರ್ಚೆ ಮಾಡಿ ನಂತರ ಯಾರ್ಯಾರ ಅಭಿಪ್ರಾಯಗಳು ಕ್ಯಾಬಿನೆಟ್ಟಲ್ಲಿ ಏನೇನಿದೆ ಅದೆಲ್ಲ ಚರ್ಚೆ ಮಾಡ್ತೀವಿ.